ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2024ಕ್ಕೆ ಚಾಲನೆ ಸಿಕ್ಕಿದೆ. ಮೈಸೂರು ಜಿಲ್ಲೆ ವೀರನ ಹೊಸಳ್ಳಿಯಲ್ಲಿ ಗಜಪಯಣಕ್ಕೆ ಈಗ ಅಧಿಕೃತವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಪ್ರಧಾನ ಅರ್ಚಕರಂತಹ ಪ್ರಹ್ಲಾದ್ ರಾವ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಪೂಜೆ ವಿಶೇಷ ಏನು ಸರ್? ಈ ಕಡೆ ತಿರುಗಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಡಹಬ್ಬ ದಸರಾಕ್ಕೆ ಹಾರ್ದಿಕ ಶುಭಾಶಯಗಳು. ಈ ದಿನ ವಿಶೇಷ ಅಂದರೆ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ 10:40 ತನಕ ತುಲಾ ಲಗ್ನದಲ್ಲಿ ಪೂಜಾ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ಅರ್ಧ ಗಂಟೆಯಿಂದ ಮುಂಚಿತವಾಗಿ ಪೂರ ಲಗ್ನಗಳಲ್ಲಿ ಆನೆಗಳನ್ನ ನಿಲ್ಲಿಸಿ ಆನೆಗಳನ್ನ ಕಾಲು ತೊಳೆದು ಕಾಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವುಗಳನ್ನ ಇಟ್ಟು ಗಣಪತಿಗೆ ಇಷ್ಟವಾದಂತಹ ನಾನಾ ತರ ಭಕ್ಷ್ಯಗಳನ್ನ ಇಟ್ಟು ಪೂಜೆ ಮಾಡಿ ಪಂಚಗಳ ಫಲಗಳನ್ನ ಇಟ್ಟು ಪೂಜೆ ಮಾಡಿ ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡ್ತೀವಿ. ಯಾವ ಮುಹೂರ್ತದಲ್ಲಿ ಈ ತುಲಾ ಲಗ್ನದಲ್ಲಿ 10 ಗಂಟೆ 10 ನಿಮಿಷದಿಂದ 10:40 ತನಕ ತುಲಾ ಲಗ್ನ ಮುಹೂರ್ತದಲ್ಲಿ ಪೂಜೆ ಶುರು ಆಗ್ತದೆ. ಏನೆಲ್ಲ ಪೂಜಾ ವಿಧಿವಿಧಾನಗಳು ಜರುಗ್ತವೆ? ಮೊದಲಿಗೆ ಸಂಕಲ್ಪ ಆಗ್ತದೆ, ನಂತರ ಗಣಪತಿ ಅಥವಾ ಶಿಷ್ಯ ಪೂಜೆ ಆಗುತ್ತೆ, ಗಣಪತಿ ಅರ್ಚನೆ ಆಗುತ್ತೆ, ಗಣಪತಿಗೆ ಇಷ್ಟವಾದಂತಹ ಮೋದಕಗಳು ಪಂಚಫಲಗಳು ಎಲ್ಲ ಇಟ್ಟು ನೈವೇದ್ಯ ಮಾಡಿ ಮಂತ್ರ ಪುಷ್ಪ ಮಾಡಿ ಮಂಗಳಾರತಿ ಮಾಡ್ತೀವಿ. ವಿನಾಯಕನಿಗೆ ಇಷ್ಟವಾದಂತಹ ಕಡುಬು ಕೂಡ ಮಾಡಿದ್ರೆ ಏನೆಲ್ಲ ಭಕ್ಷ್ಯಗಳನ್ನ ಕೊಡ್ತೀರಿ ಅದಕ್ಕೆ? ನೋಡಿ ಮುಂದೆ ಇದೆಯಲ್ಲ ನೋಡಿ, ಗಣಪತಿಗೆ ಕಜ್ಜಾಯ, ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು, ಮೋದಕ, ಕೊಬ್ಬರಿ ಮಿಠಾಯಿ, ಪಂಚಮಗಳೆಲ್ಲ ಇಟ್ಟಿದ್ದೀವಿ. ಒಳ್ಳೇದಾಗ್ಲಿ ಎಲ್ರಿಗೂ. ಇದಿಷ್ಟು ಪ್ರಧಾನ ಅರ್ಚಕರಂತಹ ಪ್ರಹ್ಲಾದ್ ರಾವ್ ಅವರ ಮಾತುಗಳು. ಗಣಪತಿಗೆ ಇಷ್ಟ ಆಗುವಂತಹ ಭಕ್ಷ್ಯಗಳನ್ನ ನೀಡಿದ್ದೇವೆ, ಎಲ್ಲವನ್ನು ಕೂಡ ವಿಘ್ನ ವಿನಾಯಕನಿಗೆ ನೀಡುವ ಮೂಲಕ ಈ ಬಾರಿಯ ಗಜಪಯಣಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವರ ನ್ಯೂಸ್ ಫಸ್ಟ್, ವೀರನ ಹೊಸಳ್ಳಿ, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.